ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಮಹಿಳಾ ಜಾನಪದ ಉತ್ಸವ. ಹಾಂಗೆಳೆಯರೆ, ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಕನ್ನಡ ಸಂಘ ಮತ್ತು ಸಾಂಸ್ಕೃತಿಕ ಸಮಿತಿಯ ಸಹಯೋಗದೊಂದಿಗೆ ರಂಗಚಾರಕ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಹೆಜ್ಜೆಗೆಜ್ಜೆ ಮಹಿಳಾ ಜಾನಪದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರಂಗಚಾರಕ ಫೌಂಡೇಶನ್ನ ಇದಾಯತ್ ಅಹಮದ್, ಡಾಕ್ಟರ್ ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ಪುಟ್ಟಣ್ಣ ಶಾಸಕರು ಮತ್ತು ಅಧ್ಯಕ್ಷರು, ಡಾಕ್ಟರ್ ಶೋಭಾಜಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ, ಡಾಕ್ಟರ್ ಆರ್ ಕಮಲಮ್ಮ ಸದಸ್ಯರು ಕರ್ನಾಟಕ ಲೋಕಸೇವಾ ಆಯೋಗ, ಡಾಕ್ಟರ್ ಪಿಟಿ ಶ್ರೀನಿವಾಸ ನಾಯಕ್ ಪ್ರಾಂಶುಪಾಲರು ಸರ್ಕಾರಿ ಕಲಾ ಕಾಲೇಜು, ಬೋಧಕ ಮತ್ತು ಬೋಧಕೇತರು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಈ ನಮಸ್ಕಾರ ಶಬ್ದ ಯಾವ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೀರಿ? ಎಲ್ಲಿ ಕಲಿಸಿದಿರಿ? ಮನೆಯಲ್ಲಿ ಅದರ ಅರ್ಥ ಯಾರು ಹೇಳ್ಕೊಟ್ರು? ಅಮ್ಮ, ಅದರ ಅರ್ಥ ಏನು ಅಂತ ಹೇಳಿ. ಅರ್ಥ ಏನು? ಯಾಕೆ ನಮಸ್ಕಾರ ಮಾಡಬೇಕು? ಒಬ್ರು ಸಿಕ್ಕಿದ ಕೂಡಲೇ ಒಂದು ನಮಸ್ಕಾರ ಮಾಡಬೇಕು, ಯಾಕೆ? ಬನ್ನಿ. ಏನ್ ಹೆಸರು? ವೆಂಕಟೇಶ್. ಅಂದ್ರೆ ನಮಸ್ಕಾರದ ಅರ್ಥ ನನ್ನ ತಾಯಿ ಹೇಳಿದ ರೀತಿಯಲ್ಲಿ ಅಂದ್ರೆ ನನ್ನಕ್ಕಿಂತ ವಯಸ್ಸಿನಲ್ಲಿ ದೊಡ್ಡವ್ರು ಯಾರು ಇರ್ತಾರೆ ಅವ್ರಿಗೆ ತಲೆಬಾಗಿ ಗೌರವ ಕೊಡುವಂಥದ್ದು. ಚಿಕ್ಕವ್ರಿಗೆ ಕೊಟ್ಟರೆ ಏನು ತಪ್ಪೇನಿಲ್ಲ. ಗೌರವ ಇದು ನಮ್ಮದು ಬಹಳ ಮಹತ್ವಪೂರ್ಣವಾದಂಥ ನಮ್ಮ ಪರಂಪರೆ. ನಾವು ಪರಸ್ಪರವಾಗಿ ಗೌರವ ಕೊಟ್ಟರೆ ತಾನೇ ಈ ನಮ್ಮ ಸಮಾಜದಲ್ಲಿ ಶಾಂತಿ, ಒಂದು ಸಾಮರಸ್ಯ, ಒಂದು ಒಳ್ಳೆತನ ಎಲ್ಲ ಉಳಿತದೆ. ನಾನು ನಿಮಗೆ ಗೌರವ ಕೊಟ್ಟಿಲ್ಲ, ನೀವು ನನಗೆ ಗೌರವ ಕೊಡಲ್ವಲ್ಲ. ಅದಕ್ಕೆ ಗೌರವ ಕೊಟ್ಟರೆ ನಂದು ಏನೋಗುತ್ತೆ? ಏನು ಖರ್ಚಿಲ್ಲ, ಏನಿಲ್ಲ. ಆದರೆ ನನಗೆ ಗೌರವ ಸಿಕ್ಕಿದಾಗ ನನಗೆ ಏನು ಸಿಗತ್ತೆ? ಕೋಟ್ಯಾಂತರ ರೂಪಾಯಿ ಕೊಟ್ಟರೂ ಕೂಡ ಇನ್ನೊಬ್ರು ಅಥವಾ ಬೇರೆಯವರು ನನಗೆ ಗೌರವ ಕೊಟ್ಟರೆ ಅದು ಕೋಟ್ಯಾಂತರ ರೂಪಾಯಿ ಕೊಟ್ಟರು ಕೂಡ ಅದು ಸಾಲದಿಲ್ಲ, ಅದರ ಆ ವ್ಯಾಲ್ಯೂ ಸಾಲದಿಲ್ಲ. ಒಪ್ತೀರಾ ಇಲ್ವಾ? ನೀವು ದುಡ್ಡು ಕೊಟ್ಟು ಗೌರವ ಕೊಡ್ಸೋಕ್ಕಾಗತ್ತಾ? ಆಗಲ್ಲ. ಗೌರವ ಸಿಕ್ಕಬೇಕಾದ್ರೆ ನಾವು ಅದಕ್ಕೆ ಪಾತ್ರ ಇರಬೇಕಲ್ಲ. ಔಪಚಾರಿಕವಾಗಿ ಗೌರವ ಕೊಡ್ತೀವಿ, ಕೆಟ್ಟ ಮಾತು ಹೇಳಿಬಿಟ್ರೆ ಗೌರವ ವಾಪಸ್ ಹೋಗ್ಬಿಡುತ್ತೆ, ಹೌದಲ್ಲ? ಆದರೆ ಒಳ್ಳೆ ಮಾತನ್ನು ಹೇಳಿದರೆ, ಒಳ್ಳೆ ಕೆಲಸವನ್ನು ಮಾಡಿದರೆ ಆ ಗೌರವ ಇನ್ನೆಷ್ಟು ಹೆಚ್ಚು ಹೋಗುತ್ತೆ. ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಈ ಜಾನಪದ ಕಾರ್ಯಕ್ರಮ ಅದನ್ನು ಜನಪ್ರಿಯವಾಗಿ ಇವತ್ತಿನ ಪೀಳಿಗೆ ನೀವೆಲ್ಲ ಯುವಕರು ಯುವತಿಯರನ್ನು ಪರಿಚಯಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಎಲ್ಲ ಕಾಲೇಜುಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ನಾನು ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮೇಡಮ್ ಅವರಿದ್ದಾರೆ, ತಮಗೆ ಅಭಿನಂದನೆಗಳು. ಇದು ನಮ್ಮ ಬದುಕಿಗೆ ಎಷ್ಟು ಮುಖ್ಯ ಅಂತ ನಾವು ಬರ್ತಾ ಅದನ್ನು ತಿಳ್ಕೋಬೇಕು. ಹಿಂದಿನ ಕಾಲದಲ್ಲಿ ಟಿ.ವಿ ಇರಲಿಲ್ಲ, ರೇಡಿಯೋ ಇರಲಿಲ್ಲ, ಸಿನಿಮಾ ಇರಲಿಲ್ಲ. ಜನ ಎಂಟರ್ಟೈನ್ಮೆಂಟ್ಗೆ ಎಂಟರ್ಟೈನ್ಮೆಂಟ್ ಅಂದರೆ ಏನು? ಖುಷಿ ಪಡಿಬೇಕು, ಮನಸ್ಸಿನಲ್ಲಿ ಆನಂದ ಬರಬೇಕು ಅಂತ ಹೇಳಿ ಈ ಜಾನಪದವನ್ನು ರಚಿಸಿದ್ದಾರೆ ನಮ್ಮ ಹಿರಿಯರು, ನಮ್ಮ ದೊಡ್ಡವರು. ಮತ್ತು ಅದಕ್ಕೆ ಯಾವುದೋ ಪುಸ್ತಕ ದಲ್ಲಿ ಅದರ ವಿವರ ಇಲ್ಲದೇ ಇದ್ರೂ ಕೂಡ ನಡೀತಾ ಬಂದಿದೆ, ಸುಧಾರಿಸ್ಕೊಳ್ತಾ ಬಂದಿದ್ದೀವಿ. ಎಷ್ಟು ಸಾವಿರಾರು ವರ್ಷದಿಂದ. ಯಾಕೆ? ಒಂದು ಭಾಳ ಸೀನಿಯರ್ ಪ್ರೊಫೆಸರ್ USA ನವರು ಹೇಳ್ತಾರೆ, ಒಂದು ಕಂಪನಿ
ಮಲ್ಟಿನ್ಯಾಷನಲ್ ಕಂಪ್ನಿಗಳಿದ್ದಾವಲ್ಲ, ಅದು 100 ವರ್ಷ ಬದುಕಿದರೆ ಅದಕ್ಕೆ ಕಾರಣ ದುಡ್ಡಲ್ಲ, ಅದಕ್ಕೆ ಕಾರಣ ಒಳ್ಳೆ ಮ್ಯಾನೇಜ್ಮೆಂಟ್ ಅಲ್ಲ, ಅದಕ್ಕೆ ಕಾರಣ ಒಳ್ಳೆ ಎಥಿಕ್ಸ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ? ನೀತಿ, ನಿಯಮ. ಈ ಜಾನಪದ ಕಾರ್ಯಕ್ರಮಗಳ ಮೂಲಕ ನಮಗೆ ನೀತಿ ನಿಯಮಗಳ ಪರಿಚಯ ಆಗ್ತದೆ. ಪುಸ್ತಕದಲ್ಲಿ ಹೇಳಿದರೆ ಬಹುಶಃ ನಾವು ಅದನ್ನು ಗ್ರಹಿಸೋದಿಲ್ಲ, ಆದರೆ ಈ ಕಾರ್ಯಕ್ರಮದ ಮೂಲಕ ಈಗ ಒಂದೊಂದು ಸಾಂಗ್ ನಾವು ನಾಡಗೀತೆಯನ್ನು ಪ್ರಪ್ರಥಮವಾಗಿ ಹಾಡ್ತೀವಿ. ಆ ಸಾಂಗ್ನಲ್ಲಿ ಎಷ್ಟು ಅರ್ಥ ಇದೆ, ನಮ್ಮ ನಾಡಿನ ಬಗ್ಗೆ ಎಷ್ಟು ಅರ್ಥ ಇದೆ. ವಿದಿನ್ 2 ಮಿನಿಟ್ಸ್ ನಮ್ಮ ನಾಡಿನ ಶ್ರೀಮಂತಿಗೆ ಏನು ಅಂತ ನಮಗೆ ಗೊತ್ತಾಗುತ್ತೆ, ಹೌದಲ್ಲ? ಅದೇ ರೀತಿ ಬೇರೆ ಬೇರೆ ನಮ್ಮ ಜಾನಪದ ಈ ಟ್ರೈಬ್ಸ್ಗಳು ಇದ್ದಾವೆ, ಬೇರೆ ಬೇರೆ ಕಡೆ ಇರುವವರು ಏನು ಅವರ ವಿಶೇಷತೆಗಳು ಇತ್ತು. ಇವತ್ತೊಂದು ಕಲೆಯ ಬಗ್ಗೆ, ಜಾನಪದ ಬಗ್ಗೆ, ಅದು ಹೊಸತನ. ದುಡ್ಡು ಎಲ್ಲಿ ಸಿಗುತ್ತೆ, ಎಲ್ಲಿ ಹೊಸತನ ಇರುತ್ತೆ. ದುಡ್ಡು ಎಲ್ಲಿ ಸಿಗುತ್ತೆ, ಎಲ್ಲಿ ಖುಷಿ ಬರುವಂಥದ್ದು ಪ್ರಮಾಣ ಆಗ್ತದೆ. ನೀವೆಲ್ಲರೂ ನೋಡಿದ್ದೀರಾ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪ್ರದೇಶಗಳಿಂದ ಇವತ್ತು ಪ್ರದರ್ಶನ ಆಗಿದೆ, ಕಲೆ ಪ್ರದರ್ಶನ. ಕಾಮನ್ ಫ್ಯಾಕ್ಟರ್ ಏನು? ಎಲ್ಲರ ಮುಖದ ಮೇಲೆ ನಗು ನೋಡಿದಿರ? ಆಮೇಲೆ ಅವರು ಹೋಯ್ ಅಂತ ಹೇಳ್ತಾರಲ್ಲ, ಆ ಖುಷಿಯಿಂದ ಉಲ್ಲಾಸದಿಂದ ಇರ್ತಕ್ಕಂಥ ಶಬ್ದ ನೋಡಿದಿರ? ಅದು ಯಾವ ಭಾಷೆ ಇರಲಿ, ಯಾವ ಪ್ರದೇಶ ಇರಲಿ, ಅದು ಒಂದೇ. ಇವತ್ತು ಭಂಗಡ, ಪಂಜಾಬ್ದಲ್ಲಿ ಇರ್ತಕ್ಕಂಥ ಭಂಗಡ, ಇಲ್ಲ ನಾರ್ತ್ ಈಸ್ಟ್ನಲ್ಲಿ ಇರ್ತಕ್ಕಂಥ ಬಿಹು, ಯಾವುದೇ ಒಂದು ಜಾನಪದ ಕಾರ್ಯಕ್ರಮ, ಯಾವುದೇ ಒಂದು ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ, ಮುಖದ ಮೇಲೆ ನಗು, ಬಾಡಿಯಲ್ಲಿ ಎನರ್ಜಿ, ಫುಲ್ ಆಫ್ ಎನರ್ಜಿ, ಮತ್ತೆ ಖುಷಿ. All these things are what attract you today in the new market. Find a new market for yourself. Make it into more known product. ನಿಮ್ಮಲ್ಲಿ MBA ಇಲ್ಲ, ಆದರೆ MBAನವ್ರು ಏನು ಮಾಡ್ತಾರೆ? ಒಂದು ಹೊಸ ಪ್ರಾಡಕ್ಟನ್ನು ಕ್ರಿಯೇಟ್ ಮಾಡ್ತಾರೆ, ಎಲ್ಲಿ ಇಲ್ಲದೆ ಇರುವಂಥದ್ದನ್ನು. ಅದಕ್ಕೆ ಡಿಮ್ಯಾಂಡ್ ಬರುತ್ತೆ, ದುಡ್ಡು ಬರುತ್ತೆ. That is your career. That can be your career. Teaching, of course, these are all traditional careers. So ಬೇಕಾದಷ್ಟು ಅವಕಾಶಗಳು ನಿಮ್ಮ ಮುಂದೆ ಇದೆ. ಇದು ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಶ್ರೀಮಂತಿಗೆ, ನಮ್ಮ ಸಾಂಸ್ಕೃತಿಕ ಒಂದು ಲೆಗಸಿ, ಅದರ ಒಂದು ಪರಂಪರೆ, ಅದರ ಬಗ್ಗೆ ಶ್ರದ್ಧೆಯಿಂದ ಅದನ್ನು ಹೆಚ್ಚಿನ ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನಮ್ಮೆಲ್ಲರದ್ದು ಇರಲಿ. ದೇವರು ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ನೀಡಲಿ. ಆದರೆ ನಿಮ್ಮ ನೀತಿ ನಿಯಮ ಪಾಲನೆಯನ್ನು ಯಾವಾಗಲೂ ಬಿಡಬೇಡಿ. ಥ್ಯಾಂಕ್ ಯು. ಉಪನ್ಯಾಸಕರಾಗಿದ್ದರು. ಹಾಗೆ ಇತಿಹಾಸ ವಿಭಾಗದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಿ ನಮ್ಮ ಕಾಲೇಜಿನ ಒಂದು ಕೀರ್ತಿ ಪತಾಕೆಯನ್ನು ರಾಜಿಸುವಂತೆ ಮಾಡಿದಂತಹ ಕಾವಲಮ್ಮ ಮೇಡಮ್ ಅವರಿಗೆ ಹೌದು, ಇಲ್ಲಿಯ ವಾಹನ ವೀರಿಪ ಶ್ರೀ ಗೌರೀವರ ಪುತ್ರ ಶಿವನ ಕುಮಾರ. ಹೌದೌದು, ವಿದ್ಯಾದಾಯಕ ಕೊಡು ಎನಗೆ ಮತಿಯ ನಿನ್ನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ. ಶರಣು ಶರಣಯ್ಯ. ಭಯ್ಯ ಕಂಡಾಯವಂತೆ ಬಸವನ ಪರಿಮ್ಯಾಳವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ.
ಕಂದಾಯವಂತೆ ಬಸವನ ಪರಿಜ್ಞಾನವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಹಿಂಗಯ್ಯಾದಯ ಮಾಡೋ ನಿಲ್ಲಿಸಿದವರ ಮನೆಯ ಸ್ವಾಮಿ ನಿರ್ಮೂಲನೆ ಮಾಡಲು ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ನಿನ್ನ ಕೈ ಎತ್ತಿ ಮುಗಿದವರ ಮನೆಯಲ್ಲೊಂಬಳೆಯಾಗಿ ವಾಲಾಡಬಲ್ಲೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೋಸ್ಕರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಹಣವನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕನ್ನಡ ಸಂಘ ಮತ್ತು ಸರ್ಕಾರಿ ಕಲಾ ಕಾಲೇಜು
ರಂಗಚಾರಿಕಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅವ್ರಿಗೆ ರಂಗ ಗೌರವವನ್ನು ನಮ್ಮ 1988 ಸಂದರ್ಭದಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಬಂದಂಥವ್ರು ಅವ್ರ ಮೂಲಕ ಪುಟ್ಟಣ್ಣವರು ಈ ಕಾಲೇಜಿನ ಸರ್ಕಾರಿ ಕಲಾ ಕಾಲೇಜಿನ ವಿದ್ಯಾರ್ಥಿ ಸನ್ಮಾನ್ಯ ಶ್ರೀ ಪುಟ್ಟಣ್ಣವರು. ಅಲ್ಲಿಂದ ಇಲ್ಲಿವರೆಗೆ ಜ್ಞಾನಭಾರತಿ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ಸೆನೆಟ್ ಸದಸ್ಯರಾಗಿ, ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆಯಾದಂಥವರು. 2002ರಿಂದ ಇಲ್ಲಿವರೆಗೆ 5 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥವರು. ಮತ್ತೆ ಬಹಳ ಮುಖ್ಯ, ವಿಧಾನ ಪರಿಷತ್ತಿನ ಸದಸ್ಯರು 5 ಬಾರಿ ಆಗುವಂಥದ್ದು ಮುಖ್ಯ ಅಲ್ಲ. ಯಾವ ಕರ್ನಾಟಕದಲ್ಲಿ 3 ರಾಜಕೀಯ ಪಕ್ಷಗಳು ಏನಿದಾವೋ 3 ಪಕ್ಷಗಳ ಮೂಲಕ 5 ಬಾರಿ ಚುನಾಯಿತರಾದಂಥವ್ರು. ಇದು ವಿಶೇಷತೆ ಪುಟ್ಟಣ್ಣವ್ರದ್ದು. ಯಾಕೆ ಅಂತಂದ್ರೆ ಅವರು ಪಕ್ಷಾತೀತವಾಗಿ ಬೆಳವಣಿಗೆ ಆಗಿರುವಂಥವ್ರು. ಮತ್ತೆ ಬೆಂಗಳೂರಿಗೆ ಭೇಟಿ ಕೊಟ್ಟಂಥದ್ದು. ಆ ಸಭೆ ನೆನಪಿಗೋಸ್ಕರ ಬಾಪೂಜಿ ಸಭಾಂಗಣ ಅಂತ ನಿರ್ಮಾಣ ಆಗಿದೆ. ಗಾಂಧೀಜಿಯವರು ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದಿದ್ರಿಂದ ನಮ್ಮ ಕಾಲೇಜಿನಲ್ಲಿ ಬಾಪೂಜಿ ಸಭಾಂಗಣ ಇರೋದ್ರಿಂದ, ಜೊತೆಗೆ ಪುಟ್ಟಣ್ಣವರು ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು. ಇನ್ನೊಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ, ಅವರ ಸುಪುತ್ರ ಇಲ್ಲಿ MA ಪದವಿಯನ್ನು ಇವಾಗ ಅಧ್ಯಯನ ಮಾಡ್ತಾ ಇದ್ದಾರೆ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ. ಶಶೀರ್ ಪುಟ್ಟಣ್ಣ ಅಂತ ಅವರು ಸಹ MA ಪದವಿಯನ್ನ ಪಡಿತಾ ಇರುವಂಥವ್ರು. ಅಪ್ಪ ಮಕ್ಕಳ ಬೆಳವಣಿಗೆ ಕಾಲೇಜಿನಲ್ಲಿ ಇರೋದ್ರಿಂದ ನಮ್ಮ ಕಾಲೇಜಿನ ನಾವು ಮೊನ್ನೆ ಆದಂತಹ ಒಂದು ಮೀಟಿಂಗಲ್ಲಿ ಒಂದು ಚರ್ಚೆ ಮಾಡಿದ್ವಿ. ಪುಟ್ಟಣ್ಣವ್ರ ಮೂಲಕ ಇನ್ನೊಂದು ಸಹಾಯ ಬೇಕು ನಮ್ಮ ಕಾಲೇಜ್ಗೆ ಅಂತ ಅಂದಾಗ, ನಾವೆಲ್ಲ ಸ್ಟಾಫ್ ಮೀಟಿಂಗ್ ಮಾಡಿದಾಗ ಏನು ಅಂತ ಬಂದಾಗ, ಮಹಾತ್ಮ ಗಾಂಧೀಜಿಯವರ ಸವಿ ನೆನಪಿನಲ್ಲಿ ಅವರ ಒಂದು ಪುತ್ಥಳಿಯನ್ನ ಈ ಭಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಪುಟ್ಟಣ್ಣವರಿಂದ ಅದು ಸಾಧ್ಯ ಆಗ್ತದೆ. ಅವ್ರಿಗೆ ನಾವು ಇದಕ್ಕೆ ಬೇಕಾದಂತಹ ಹಣವನ್ನು ಕೇಳೋಣ ಅನ್ನೋ ಒಂದು ತೀರ್ಮಾನವನ್ನು ಪ್ರಾಂಶುಪಾಲರ ಸಮ್ಮುಖದಲ್ಲಿ ಮಾಡ್ಕೊಂಡಿದ್ವಿ. ಪ್ರಾಂಶುಪಾಲರು ಅದನ್ನ ಮನವಿಯನ್ನ ಮಾನ್ಯ ಪುಟ್ಟಣ್ಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೊಡ್ತಿದ್ದಾರೆ. ಈಗ ನಮ್ಮ ಕಾಲೇಜಿನ ಮತ್ತು ಸಾಂಸ್ಕೃತಿಕ ಸಮಿತಿ ಸಹಯೋಗ, ರಂಗಚಾರಕ ಫೌಂಡೇಶನ್ ಟ್ರಸ್ಟ್, ಹೆಜ್ಜೆಗೆಜ್ಜೆ ಮಹಿಳಾ ಜಾನಪದ ಉತ್ಸವದ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಪುಟ್ಟಣ್ಣ ಇವರು ಸನ್ಮಾನ್ಯ ಶಾಸಕರು ಮತ್ತು ಅಧ್ಯಕ್ಷರು, ಹಿರಿಯ ವಿದ್ಯಾರ್ಥಿ ಸಂಘ, ಸರ್ಕಾರಿ ಕಲಾ ಕಾಲೇಜು. ಇವರಿಗೆ ನಮ್ಮ ಸರ್ಕಾರಿ ಕಲಾ ಕಾಲೇಜಿನ ವತಿಯಿಂದ ಸನ್ಮಾನ. ಬರಲಿ ಜೋರಾದ ಚಪ್ಪಾಳೆಯೊಂದಿಗೆ. ಎಲ್ಲ ಆತ್ಮೀಯರೇ, ನಮ್ಮ ಶೋಭಾ ಮೇಡಮ್ ಬಂದಿದ್ದಾರೆ, ಡೈರೆಕ್ಟರ್ ಕಾಲಂನವರು, ನಮ್ಮ ನಾಯಕವರು, ಪ್ರಿನ್ಸಿಪಾಲ್ರು, ಎಲ್ಲ ನಮ್ಮ ಅಧ್ಯಾಪಕ ಮಿತ್ರರು, ಅವಾಗೆಲ್ಲ ಪ್ರೀತಿಯ ವಿದ್ಯಾರ್ಥಿ ಎಲ್ಲ ಸೇರಿದ್ದೀರಿ. ನಾನು ಆ್ಯಕ್ಚುಲಿ ಇನ್ನೂ ಇರಬೇಕು ಅಂತ ಅನ್ಕೊಂಡಿದ್ದೆ. ಡೆಲ್ಲಿಯಿಂದ ಯಾರೋ ಬಂದ್ಬಿಟ್ಟು ಒಂದು ಮೀಟಿಂಗ್ ಇಟ್ಬಿಟ್ಟಿದ್ದಾರೆ. ಇವತ್ತು ಬೇಡ ಅಂದರೂ ಕೇಳಲಿಲ್ಲ, ಬಿಡ್ತಾ ಇಲ್ಲ ನನಗೆ. ಹಾಗಾಗಿ ಹೋಗಬೇಕು. ಆದರೆ ಒಳ್ಳೆ ಕಾಲೇಜಿದು. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಈ ಕಾಲೇಜನ್ನು ಉಳಿಸಿ, ಈ ಕಾಲೇಜನ್ನು ಬೆಳೆಸಿ. ಇದೊಂದೇ ನಾನು ನಿಮ್ಮಲ್ಲಿ ರಿಕ್ವೆಸ್ಟು. ಬಡವ್ರ ಕಾಲೇಜ್ ಇದು. ಆದರೆ ಬಡತನ ಅನ್ನುವಂಥದ್ದು ನಮ್ಮ ಹೃದಯಕ್ಕಲ್ಲ, ನಮ್ಮ ಜೀವನಕ್ಕಿಲ್ಲ. ಅದನ್ನು ಮೀರಿ ಬೆಳೀತಕ್ಕಂಥ ಅವಕಾಶ ಈ ಕಾಲೇಜ್ ಕೊಡ್ತದೆ ನಿಮಗೆ. ಈ ಕಾಲೇಜು ನಾನು 35% SLCನಲ್ಲಿ ಇಂಗ್ಲೀಷ್ಗೆ ಎಕ್ಸಾಮ್ ಇತ್ತು. ದೇವಸ್ಥಾನದಲ್ಲ ಪೂಜೆ ಕೈ ಮುಗಿದ್ಬಿಟ್ಟು ದೇವ್ರು ಹೆಂಗಾರ ಮಾಡ್ಬಿಟ್ಟು ಪಾಸ್ ಮಾಡ್ಸಪ್ಪ ಅಂದ್ಬಿಟ್ಟು 35% ತಗೊಂಡೆ. ನಾನು ಸುಳ್ಳು ಹೇಳೋದಿಲ್ಲ. ಆದರೆ ಒಂದು ಹೇಳ್ತೀನಿ, ನೀವೆಲ್ಲರೂ ಕೂಡ ಅತ್ಯಂತ ಅದೃಷ್ಟವಂತರು ಅಂತ ನಾನು ಅನ್ಕೊಳ್ತೀನಿ. ಯಾಕೆಂತಂದರೆ ಒಂದು ಲೆವೆಲಲ್ಲಿ ಕಾಲೇಜಲ್ಲಿ ಓದ್ತಾರಲ್ಲ, ಅವ್ರು ಕೆಳಗೆ ಇಳಿಯೋಕ್ಕಲ್ಲ. ನೀವು ಡೌನ್ ಟು ಅರ್ತ್ ಅಂತಾರಲ್ಲ, ಎಲ್ಲಿಂದ ಎಲ್ಲಿವರೆಗೂ ಬೇಕಾದ್ರೂ ಬೆಳೆಯೋಂಥ ಅವಕಾಶ ನಿಮ್ಗದೆ. ಕಷ್ಟನೂ ಅನುಭವಿಸ್ತೀರಿ, ಸುಖನೂ ಅನುಭವಿಸ್ತೀರಿ, ಅಚೀವ್ಮೆಂಟು ಮಾಡ್ತೀರಿ. ನಾನೇ ಸಾಕ್ಷಿ. ನಾನು ಯಾರಿಗೇನು ಕಡಿಮೆ ಇಲ್ಲ. ಒಂದು ನಾನು ದೇಹ ಇಟ್ಕೊಂಡಿದ್ದೀನಿ, ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಇನ್ನೇನು ಬೇಕ್ರಿ ಜೀವನದಲ್ಲಿ? ಏನು ಬೇಕು ನಮಗೆ?
ನನ್ನ ಎದುರುಗಡೆ ಏನೊಂದು ಸಮಸ್ಯೆ ಕೇಳಬೇಕು ಹೊರತು ಒಂದು ಜಾತಿ ಕೇಳಬಾರ್ದು, ನಿನ್ನೆಲ್ಲ ನೋಡಬಾರ್ದು, ಅವನ ಊರು ತಾಲೂಕಲ್ಲಿ ಕೇಳಬಾರ್ದು. ಅಷ್ಟೇ ತಾನೇ ಬೇಕಾದ್ರೆ ನಮಗೆ ಮನುಷ್ಯರಿಗೆ. ಆದರೆ ಆ ಮನುಷ್ಯತ್ವವನ್ನು ಕಲಿಸ್ತಕ್ಕಂಥದ್ದು ಈ ಸರ್ಕಾರಿ ಕಲಾ ಕಾಲೇಜು ನನಗದನ್ನ ಕಲಿಸ್ಕೊಟ್ಟಿದೆ. ನಮ್ಮ ತಾವಲಮ್ಮನವ್ರು ಹೇಳ್ತಾಯಿದ್ರು, ಅಯ್ಯೋ ನೀವಿದ್ದಾಗ ಗಲಾಟೆ 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 ಅಂತ. ಆದರೆ ಅವತ್ತು ನನ್ನ ಜೀವನದಲ್ಲಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಲ್ಲ, ಅಕ್ಷರ ಸಹ ಸತ್ಯ. ನನ್ನ ಲೈಫಲ್ಲಿ ನಾವು ಯಾವ ಟೀಚರ್ಗೂ ಅವತ್ತು ಟೀಚರ್ಗೆಲ್ಲ ಗಲಾಟೆ ಮಾಡೋರು, ಟೀಚರ್ಗಳ ಮೇಲೆ ಗಲಾಟೆ ಮಾಡೋರು ಎಲ್ಲ ನಡೆಯೋರು. ಬಟ್ ನನ್ನ ಒಬ್ಬ ಟೀಚರ್ಗೆ ಒಂದೇ ಒಂದು ಸಿಂಗ್ಯುಲರ್ ಆಗಿ ಮಾತಾಡಿಲ್ಲ. ನಾನು ಸ್ಟೂಡೆಂಟ್ ಲೀಡ್ರು. ಟೀಚರ್ ಹೋದರೆ ಎದ್ದಿದ್ಕೊತಿರಲಿಲ್ಲ, ನಾನು ಹೋದ್ರೆ ಎದ್ದಿದ್ಕೊಬಿಟ್ರು ಇಡೀ ಕ್ಲಾಸೆಲ್ಲ. ಅರ್ಥ ಆಯ್ತು? ಸುಳ್ಳು ಹೇಳಲ್ಲ ನಾನು. ಇದೇ ಪ್ಲೇಸು ಐ ಥಿಂಕ್ 88 ಉದ್ಘಾಟನೆ ಕಾಲೇಜು ಸಂಘದ್ದು, ಸರ್ಕಾರಿ ಕಲಾ ಕಾಲೇಜು. ಒಂದು ಆರ್ಕೆಸ್ಟ್ರಾ ಕರೆಸಿದ್ದು. ಇವತ್ತಿನಂಗಿಲ್ಲ ಬಿಡಿ, ಅದು ಬೇರೆ ಥರ ಇತ್ತು. ಆಯಿತಾ? ಹಾಡು ಹೇಳ್ತಾಯಿದ್ರು. ಅವನೇ ಯಾರೋ ನಿಂತಿದ್ದವನು ಹಾಡು ಹೇಳ್ತಿದ್ರಲ್ಲ, ಎಮ್ಮ ಬಂದು ಹೂನಾರ ತಗೊಂಡು ಹಾಕ್ಬಿಟ್ಟ ಎಮ್ಮನಿಗೆ. ಅವ್ನು ಗಂಡ ಪಕ್ಕದಲ್ಲಿ ಎತ್ಕೊಂಡು ಇದರಲ್ಲಿ ಎತ್ತು ಹೊಡೆದ್ಬಿಟ್ಟ ಅವನಿಗೆ. ಆದರೆ ಎರಡೂ ತಪ್ಪಲ್ಲ. ಆ ಹುಡುಗ ಬೇಕು ಅಂತ ಹಾಕಿದ್ದಲ್ಲ, ಚೆನ್ನಾಗಿ ಆಡಿದ್ಲು ಹಾಕ್ಬಿಟ್ಟ, ಇವನು ತೆಗೆದು ಹೊಡೆದ್ಬಿಟ್ಟ. ಅದ್ಯಾವುದು ನಿಂತಿರ್ತದಲ್ಲ ಮೈಕ್ ಹಾಕೋದು, ಅದರಲ್ಲಿ ನಾನೇನ ಇಲ್ಲ ಅಂದಿದ್ರೆ ಅವನ್ನ ಸಾಯಿಸೇ ಬಿಡೋರೇನು. ಅವನ ಅದೃಷ್ಟ ಹಣೆ ಬರ ಚೆನ್ನಾಗಿತ್ತು. ಅದೇ ಲಾಸ್ಟು ಅವನು ಆಡೋಕ್ಕೂ ಬಿಡಲಿಲ್ಲ, ನಿಂತ್ಕೊಳ್ಳೋಕ್ಕೂ ಬಿಡಲಿ, ಎಲ್ಲನೇ ತಗೊಂಡು ಹೊರಟೋದ್ರು. 5 ನಿಮಿಷಕ್ಕೆ ಪೊಲೀಸ್ ಬಂದು ಅವ್ರನ್ನ ಸೆಕ್ಯೂರಿಟಿ ಕಳಿಸಿದ್ದೆ ದೊಡ್ಡ ಸಾಹಸ ಆಗೋಯ್ತು ನನಗೆ. ಅಂದರೆ ಯಾವ ಥರ ಇತ್ತು ಲೆಕ್ಕ ಕಳಿ. ಒಂದು ಕ್ಷಣದಲ್ಲಿ ತೀರ್ಮಾನ ಮಾಡೋದು ಸ್ಟ್ರೈಕ್ ಅಂತ 10,000 ಜನ ಇಲ್ಲಿ ಸೇರೋರು KR ಸರ್ಕಲ್. 10,000 ಜನ ಸ್ಟೂಡೆಂಟ್ಸು, SLN, ವಿಪುರಮು, SJRC, ಆರ್ಟ್ಸು, ಸೈನ್ಸು, ನಮ್ಮ RC ಕಾಲೇಜು ಎಲ್ಲ ಸೇರ್ಬಿಡೋರು. ಈಗ ಬಿಟ್ರು ಸಾಕು ಓಡೋಯ್ತಾರೆ ಹುಡುಗರು, ಬಿಟ್ಟರೆ ಸಾಕು ಓಡೋಯ್ತಾರೆ. ಆಗೇನು ಗೊತ್ತೇನೋ, ಎಲ್ಲ ಕೋಲ್ ಹಿಡ್ಕೊಂಡು ನಿಂತ್ಕೊಂಡು ಹುಡುಗರೆಲ್ಲ ಪ್ರತಿಯೊಬ್ಬರ ಕೈನಲ್ಲೂ ಒಂದೊಂದು ಕೋಲ್ ಇರುವು. ಈಗ ಬಿಟ್ರೆ ಸಾಕು ಓಡಾಯ್ತಾ ಇರ್ತಾರೆ. ಅಂದರೆ ಅವತ್ತಿನ ಲೈಫೇ ಬೇರೆ, ಇವತ್ತಿನ ಲೈಫೇ ಬೇರೆ. ಯಾಕೆ ಅಂತಂದರೆ ಆ ಮಕ್ಕಳು ಆಡಿದ್ರು ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತೇಳಿ. ಹೆಂಗಿತ್ತದು ಹಾಡು? ಎಲ್ಲನೂ ಸೇರಿಸ್ಬಿಟ್ಟಾರೆ ಅದರಲ್ಲಿ. ಹಿಂದಾಗಿದ್ದು ಮುಂದೆ ಆಗಂಥದ್ದು. ಅದು ತಿಳ್ಕೊಂಡು ಬದುಕಿದ್ರೆ ನಮ್ಮ ಬದುಕು ಚೆನ್ನಾಗಿರ್ತದೆ. ಅದು ತಿಳ್ಕೊಂಡ್ರೆ ಸಾಕು. ಅದೊಂದು ಹಾಡನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಜೀವನ ಚೆನ್ನಾಗಿರ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳೆಲ್ಲ ಸೇರಿದ್ದೀರಿ. ಒಳ್ಳೆ ಜಾನಪದ ಉತ್ಸವ, ಮಹಿಳಾ ಜಾನಪದ ಉತ್ಸವ ಅಂತ ಬೇಕಾಗಿಲ್ಲ, ಜಾನಪದ ಉತ್ಸವ ಅಂತಲೇ ಸಾಕಾಯಿತು. ಮಹಿಳಾ ಅಂತಂದ್ಮೇಲೆ ಯಾಕೆ ಹುಡುಗರು ಸೇರಿಸ್ಕೊಂಡಿದ್ದೀರಿ ಹಂಗಾರೆ ನೀವು? ಯಾಕೆ ಸೇರಿಸ್ಕೊಂಡಿದ್ದೀರಿ? ಯಾವುದೇ ಕಾಲಮ್ನವರೇ, ಹಿಂದೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಮಗಳು ಇರ್ತಿದ್ಲಂತೆ. ಅದೇ ಥರ ಈಗಲೂ ಅಷ್ಟೇ, ಯಶಸ್ವಿ ಮಹಿಳೆ ಹಿಂದೆ ಪುರುಷ ಇರಲೇಬೇಕು ಅಲ್ವಾ? ನಿಜ ತಾನೆ? ನೋಡ್ರಿ, ತಾಯಿ ಹೆಣ್ಣು, ಹೆಂಡತಿ ಹೆಣ್ಣು ಕಾಂಬಿನೇಷನ್ ನೋಡಿ ಹೆಂಗಿರ್ತದೆ ಅಂತ ಅಲ್ವಾ? ಅದೇ ಬ್ಯೂಟಿ ಆಫ್ ಲೈಫ್. ಜೀವನದ ಒಂದು ದೊಡ್ಡ ಅದ್ಭುತ ಅಂತಂದರೆ ಹೆಣ್ಮಕ್ಳು. ಸೊ ತುಂಬ ಚೆನ್ನಾಗಿ ನಮ್ಮ ರುದ್ರೇಶು ಭಾಳ ಚೆನ್ನಾಗಿ ಚೆನ್ನಾಗಿ ಮಾಡ್ತಾವ್ರೆ. ನಾನು ಇರಬೇಕಾಗಿತ್ತು, ನನಗಿರೋಕ್ಕೆ ಆಗ್ತಾಯಿಲ್ಲ. ಹೇಳಿ ಎಲ್ಲ ಸ್ಪಾನ್ಸರ್ ನಂದೆ. ನೋಡಿ ಕಿವಿಲಿ ಹೇಳ್ತಾರೆ, ಬಿಡ್ತಾ ಇಲ್ಲ ನನ್ನ ಮಹಾತ್ಮ ಗಾಂಧಿದು ಹೇಳಿ ಅಂತ. ನಾರಾಯಣ್ಗೆ ತಲೆ ಕೆಡಿಸ್ಕೊಬೇಡಿ, ನೀವು ಏನು ಹೇಳ್ತೀರ ಅಲ್ಲ ಮಾಡ್ತೀನಿ. ಮಹಾತ್ಮ ಗಾಂಧಿ ನೆನೆಸ್ಕೊಳ್ಳೋದ್ಕಿಂತ ಇನ್ನೇನ್ರಿ ಐತೆ? ಅಂಬೇಡ್ಕರ್ನ ಪೂಜಿಸೋದ್ಕಿಂತ ಇನ್ನೇನೈತ್ರಿ? ಎಲ್ರಿಗೂ ಬದುಕನ್ನು ಕೊಟ್ಟಂಥವ್ರು ಇವರಿಬ್ಬರು ಪುಣ್ಯಾತ್ಮರು. ಯಾರಿಗೆ ಎಷ್ಟು ಸಿಕ್ತು ಸೆಕೆಂಡ್ರಿ. ಆದರೆ ಅಂದ್ಕೊಂಡವ್ರಿಗೆಲ್ಲ ಸಿಕ್ಕಿದೆ, ಪ್ರಯತ್ನ ಮಾಡಿದವ್ರಿಗೆಲ್ಲ ಸಿಕ್ಕಿದೆ. ಅಂದ್ಕೊಂಡವ್ರು ಸಿಕ್ಕಿಲ್ಲ, ಪ್ರಯತ್ನ ಮಾಡಿದವ್ರು ಸಿಗದೇ ಇರ್ಬೋದು. ಬಟ್ ಪ್ರಯತ್ನ ಪಟ್ಟವ್ರಿಗೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ, ಮಹಾತ್ಮ ಗಾಂಧಿ ಕೊಟ್ಟಂಥ ಸ್ವಾತಂತ್ರ್ಯ ನಮ್ಮ ಸಂಪೂರ್ಣವಾದಂಥ ಬದುಕನ್ನು ಕಟ್ಟಿಕೊಟ್ಟದೆ. ಹಾಗಾಗಿ ಇವತ್ತಿನ ದಿನ ಈ ಕಾಲೇಜಿನಲ್ಲಿ ಒಂದು ಜಾನಪದ ಉತ್ಸವನ ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೆಯದಲ್ಲಿ. ನಿಮ್ಮೆಲ್ಲರೂ ಕೂಡ ಹಾಗೆ 1 ತಿಂಗಳ ಕಾಲ ನಮ್ಮ ಮಕ್ಕಳಿಗೆ ಜನಪದ ಕಲೆ ಸಾಹಿತ್ಯಗಳನ್ನು ತಿಳಿಸ್ಕೊಳ್ತಕ್ಕಂತಹ ನಮ್ಮ ಶ್ರೀಯುತ ಹಿದಾಯತ್ ಅಹಮದ್ ಅವರು ಬರಬೇಕು. ಹಾಗೆಯೇ ನಮ್ಮ
ರಂಗಚಾರಕ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರ್ತಕ್ಕಂಥ ಬರಬೇಕು ಅಂತ ವಿನಂತಿಸ್ಕೊಳ್ತಿದ್ದೇನೆ. ತಿಂಗಳ ಕಾಲ ನಮ್ಮದೇ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾನು ಒಂದು ಭಾಗಿ ಅಂತ ಭಾವಿಸಿಕೊಂಡು ಬಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಲೆ ಸಾಹಿತ್ಯದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಬರಲಿ ಜೋರಾದ ಚಪ್ಪಾಳೆ. ಎಷ್ಟು ಜೋರಾಗಿ ಬರ್ಬೇಕಂತಂದ್ರೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಡೊಳ್ಳು, ಕಂಸಾಳೆ, ಪಟ ಕುಣಿತ ಏನೆಲ್ಲ ಸಾಹಿತ್ಯಗಳು ಕಲೆಗಳು ಹೊರಹೊಮ್ಮಿದೆ. ಮೂಲ ರೂವಾರಿ ಇವರು ಹಿದಾಯತ್ ಅಹಮದ್ ಸರ್ ಅವರು ನಮ್ಮ ಸರ್ಕಾರಿ ಕಲಾ ಕಾಲೇಜಿನ ವತಿಯಿಂದ ಇವರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ಕಲಾ ಕಾಲೇಜು ಕನ್ನಡ ಸಂಘ ಮತ್ತು ಸಾಂಸ್ಕೃತಿಕ ಸಮಿತಿ ಸಹಯೋಗದೊಂದಿಗೆ ರಂಗಚಾರಕ ಫೌಂಡೇಶನ್ ಟ್ರಸ್ಟ್ನ ಹೆಜ್ಜೆಗೆಜ್ಜೆ ಜಾನಪದ ಉತ್ಸವ ಬರೀ 1 ಲಕ್ಷ ಏನಣ್ಣ, ಇನ್ನೊಂದಷ್ಟು ಏನಾದರೂ ನನ್ನ ವಿದ್ಯಾರ್ಥಿಗಳಿಗೆ ನನಗೆ ಅನ್ನ ಕೊಟ್ಟು ನನ್ನನ್ನು ಒಂದು ಗೌರವದಿಂದ ನಡೆಸ್ಕೊಂಡಿರ್ತಕ್ಕಂಥ ಕಾಲೇಜ್ಗೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಅವಕಾಶ ಬಂದರೆ ಖಂಡಿತ ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತೇನೆ. ಅವಕಾಶ ಸಿಗಬೇಕಷ್ಟೆ. ನನಗೆ ಆ ಥರದ್ದೊಂದು ಅವಕಾಶ ಸಿಕ್ಕರೆ ಖಂಡಿತ ನನ್ನ ಕಾಲೇಜು, ನನ್ನನ್ನು ಬೆಳೆಸಿದ ಕಾಲೇಜು, ನನ್ನನ್ನು ಕರ್ನಾಟಕ ರಾಜ್ಯದಲ್ಲೇ ಗುರುತಿಸಿದಂಥ ಕಾಲೇಜು ಇದು. ಹಾಗಾಗಿ ನನಗೆ ತುಂಬ ಅಭಿಮಾನ ಇದೆ, ಪ್ರೀತಿ ಇದೆ. ಮತ್ತೊಮ್ಮೆ ಎಲ್ಲ ಆಯೋಜಕರಿಗೆ, ಪ್ರಾಂಶುಪಾಲರು ಫೋನ್ ಮಾಡಿ, ನೋಡಮ್ಮ ನೀನು ಹೋದಾಗ್ಲಿಂದ ನಾವು ಏನು ನಿನಗೆ ಇದನ್ನು ಮಾಡೋಕ್ಕಾಗಲಿಲ್ಲ, ಮಾಡಿದ್ರು ಆದರೂ ಯಾಕೋ ಒಂದು ವೇದಿಕೆ ಮೇಲೆ ಕರೆದು ನಿನ್ನನ್ನು ಇದು ಗೌರವ ಮಾಡೋಕ್ಕೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳನ್ನು ಪ್ರತಿನಿಧಿಸ್ತಾ ಇವತ್ತು ನಾನು ಮಾತಾಡ್ತಾ ಇರುವಾಗ ತುಂಬ ಸಂತೋಷ ಆಗುತ್ತೆ. ಯಾಕೆಂದ್ರೆ ಈ ರೀತಿಯ ಜಾನಪದ ಉತ್ಸವ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ 440 ಕಾಲೇಜುಗಳಲ್ಲಿ ಇದೇ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಏಕಕಾಲದಲ್ಲಿ ನಡೀತಿದೆ. ಇದು ನಮ್ಮ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಒಂದು ಕಾರ್ಯಕ್ರಮ. ಪ್ರತಿಯೊಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿನ ಪ್ರಾದೇಶಿಕ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋ ರೀತಿಯಲ್ಲಿ ಕರಾವಳಿ ಪ್ರಾಂತ್ಯದಲ್ಲಿ ಕರಾವಳಿಯ ಮೆರುಗು, ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ, ಹಾಗೆ ಇನ್ನು ವಿನೂತನವಾದಂಥ ಕಲಾ ಪ್ರಕಾರಗಳನ್ನು ಅಭಿವ್ಯಕ್ತಿಗೊಳಿಸುತ್ತಾ ನಮ್ಮ ಎಲ್ಲ ಕಾಲೇಜುಗಳು ಇವತ್ತು ಜಾನಪದ ಉತ್ಸವವನ್ನು ಆಚರಿಸ್ತವೆ. ಈ ಒಂದು ಸರ್ಕಾರದ ಈ ಒಂದು ಕಾರ್ಯ ಏನು ನಡೀತಾ ಇದೆ, ನಮ್ಮ ಸುತ್ತೋಲೆಗೆ ನೀವೆಲ್ಲರೂ ಹೋಗೊಟ್ಟು ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರೋದಕ್ಕೆ ಮೊದಲಿಗೆ ಇಲಾಖೆಯ ಪರವಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಜಾಗತೀಕರಣದ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋದು ಅಂದರೆ ಬಿ ಲೋಕಲ್ ಥಿಂಕ್ ಗ್ಲೋಬಲ್. ಬಹಳ ಮುಖ್ಯವಾಗಿ ನಮ್ಮ ಸ್ಥಳೀಯವಾದಂಥ ಭಾಷೆ, ದೇಸಿ ಆಹಾರ, ಸಂಸ್ಕೃತಿ, ಕಲೆ, ವೈಭವಗಳನ್ನು ನಾವು ದೀರ್ಘವಾಗಿ ಒಳ್ಳೆಯ ಒಂದು ರೂಟ್ಸ್ ಅಥವಾ ಬೇರುಗಳನ್ನು ಬೆಳೆಸ್ಕೊಳ್ತಾ ಉತ್ತುಂಗದ ಕಡೆಗೆ ನಮ್ಮ ಮೇಲೆ ಜಾಗತೀಕರಣ ಥಿಂಕ್ ಹೇಳ್ತಾ ಇದ್ನಲ್ಲ, ಲೀವ್ ಲೋಕಲ್ ಥಿಂಕ್ ಗ್ಲೋಬಲ್ ಅನ್ನೋ ರೀತಿಯಲ್ಲಿ ನಿಮ್ಮ ಗುರಿ, ನಿಮ್ಮ ಜ್ಞಾನ ಎಲ್ಲ ಜಾಗತೀಕರಣ, ಒಳ್ಳೆಯ ವಿಚಾರಗಳನ್ನು ಕಲಿತಾ ನಮ್ಮ ಬೇರುಗಳನ್ನು, ನಮ್ಮ ಸಂಪ್ರದಾಯವನ್ನು, ನಮ್ಮ ದೇಸಿ ವಿಚಾರ ಆಚಾರಗಳನ್ನ ಬಿಡದೆ ಆ ರೀತಿಯಾದಂಥ ಭದ್ರವಾದ ಬುನಾದಿಯನ್ನು ಇಟ್ಕೊಂಡು ನೀವು ಶಿಕ್ಷಣವನ್ನು ಪಡೆದಾಗ ಮಾತ್ರ ನಿಮ್ಮ ಸಮಗ್ರ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಹೌದು ಅಂತೀರಾ, ಇಲ್ಲ ಅಂತ ಹೇಳ್ತೀರಾ? ಹೌದಲ್ಲ? ಹಾಗಾಗಿ ಶಿಕ್ಷಣದ ನಿಜವಾದ ಅರ್ಥ ಕೊಡುವಂಥದ್ದು ಇಲ್ಲಿ. ನಮ್ಮ ಒಂದು ಸಂಸ್ಕೃತಿಯನ್ನು ಮರೀದೆ ನಾವು ಒಳ್ಳೆಯ ಮುಖ ಮಾಡ್ತಾ ಜ್ಞಾನಾರ್ಜನೆಯನ್ನು ಪಡೀತಾ ನಮ್ಮತನವನ್ನು ಮರೀದೆ ನಮ್ಮ ದೇಸಿ ಸೊಗಡು ಸಂಸ್ಕಾರಗಳನ್ನು ಬೆಳೆಸ್ಕೊಳ್ತಾ ನಾವು ಮುಂದೆ ಬರ್ತೀವಲ್ಲ, ಅದು ನಿಜವಾದ ಶಿಕ್ಷಣ. ನಮ್ಮತನವನ್ನು, ನಮಗೆ ಒಂದು ಐಡೆಂಟಿಟಿಯನ್ನು ಕೊಡುವಂಥ ಈ ರೀತಿಯಾದಂಥ ಕಲೆ, ವೈಚಾರಿಕತೆ, ವಿಚಾರಗಳು, ಸಂಸ್ಕೃತಿ ಇದು ನಮ್ಮ ಒಳಗಡೆ ಬೆರಿಬೇಕು.
ಈ ಉದ್ದೇಶದಿಂದ ಸರ್ಕಾರಿ ಕಾಲೇಜಿನ ಸರ್ಕಾರಿ ಕಾಲೇಜು ವತಿಯಿಂದ ರಂಗಚರಕ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಹೆಜ್ಜೆ ಗೆಜ್ಜೆ ಮಹಿಳಾ ಜಾನಪದ ಉತ್ಸವವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ಅದರ ಪ್ರಯುಕ್ತವಾಗಿ ನಮ್ಮ ಕಾಲೇಜಿಗೆ ಉದ್ಘಾಟನೆ ಮಾಡಿರುವಂತಹ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ನವರು ಬಂದು ಉದ್ಘಾಟನೆ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕರಾದಂಥ ಡಾಕ್ಟರ್ ಶೋಭಾ ಮೇಡಮ್ನವರು ಬಂದಿದ್ದಾರೆ, ಪುಟ್ಟಣ್ಣವರು ಬಂದರು. ಅದೇ ರೀತಿಯಾಗಿ ನಮ್ಮ KPSC ಮೆಂಬರು ಮತ್ತು ನಮ್ಮ ಕಾಲೇಜಿನ ಅಧ್ಯಾಪಕರು ಆಗಿದ್ದಂಥ ಕಾವಲಮ್ನವರು ಬಂದಿದ್ದಾರೆ. ಮುಖ್ಯವಾಗಿ ಈ ಜಾನಪದ ಉತ್ಸವ ಏನಿದೆ ಇದನ್ನು ಆಯೋಜನೆ ಮಾಡುವುದರಲ್ಲಿ ನಮ್ಮ ರುದ್ರೇಶ್ ಅವರಿಗೆ ಬಹುಪಾಲು ಹೋಗುತ್ತೆ. ಯಾಕಂದರೆ ರುದ್ರೇಶ್ ಪಾಪ ತುಂಬ ಕಷ್ಟಪಟ್ಟು 1.5 ತಿಂಗಳಿಂದ ಈ ಆಯೋಜನೆಯನ್ನು ಮಾಡಿ 1.5 ತಿಂಗಳಿಂದ ಮಕ್ಕಳಿಗೆ ಅವ್ರಿಗೆ ಟ್ರೈನಪ್ ಮಾಡ್ತಾ, ಅವರಿಗೆ ತಿಂಡಿ ಕೊಡಿಸ್ತಾ, ಎಲ್ಲರ ಟೀಚರ್ಸ್ ಹತ್ರ ಕೂಡ ಎಲ್ಲರೂ ಟೀಚರ್ಸ್ ಇಲ್ಲಿದ್ದಾರೆ, ನಮ್ಮ ಕಾಲೇಜಿನ ಅಧ್ಯಾಪಕ ವರ್ಗದವರು ಏನಿದ್ದಾರೆ ಮತ್ತು ವಿದ್ಯಾರ್ಥಿ ವರ್ಗದವರು ಏನಿದ್ದೀರಾ ಇದರೆಲ್ಲರ ಪಾಲು ನಿಮಗೆಲ್ಲ ಸಿಗುತ್ತೆ. ಯಾಕಂದರೆ ಪ್ರತಿಯೊಬ್ಬ ಅಧ್ಯಾಪಕರು ಕೂಡ ಸಹಾಯ ಮಾಡಿದ್ದಾರೆ. ಬೆಳಗ್ಗೆ ತಿಂಡಿ ಅಂಗವಾಗಿ ಪುರುಷರ ಡೊಳ್ಳು ಕುಣಿತ ರೀತಿ ರಿವಾಜನ್ನ ಹೇಳ್ಕೊಡ್ತಕ್ಕಂಥ ಒಂದು ವೃತ್ತಿ ಅಂತಾನೆ ಹೇಳ್ಬೋದು. ಪೇಟ ನಾವೆಷ್ಟು ನಿಯತ್ತಾಗಿ ಕಟ್ತೀವೋ ಅಷ್ಟೇ ಒಂದು ಗತ್ತಾಗಿ ಬದುಕ್ತೀವಂತೆ. ಸೊ ಗತ್ತಿನಿಂದ ತಲೆ ಎತ್ತೋಣ ಅಂತ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ. A+ ಗ್ರೇಡ್ ನಾವು ಈ ಒಂದು ಪರಿಸ್ಥಿತಿ, ಈ ಒಂದು ಸಿಚುವೇಶನ್, ಪೇಟವನ್ನ ಕಟ್ಟಿದಂತಹ ಶ್ರೀಯುತ ಹಿದಾಯತ್ ಅಹಮದ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ವಿದ್ಯಾರ್ಥಿಗಳ ಒಂದು ಭವಿಷ್ಯದ ನಿಲಯನ ನೀಡಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ ನಮ್ಮ ಎಲ್ಲ ಸಹಯೋಗಿಗಳು. Hey!
ಹೇಳ್ತೀನಿ. ಯಾಕಂದರೆ ಪೇರೆಂಟ್ಸ್ಗಳು ಬಂದು ಈ ಕಾರ್ಯಕ್ರಮದಲ್ಲಿ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಯಾರ್ಯಾರು ಪ್ರೋತ್ಸಾಹ ಪೇರೆಂಟ್ಸ್ ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು. ನಾನ್ ಟೀಚಿಂಗ್ ಅವರೆಲ್ಲರೂ ಅದೇ ರೀತಿಯಲ್ಲಿ ನಮ್ಮ ಸ್ನೇಹಿತರು ಕೂಡ ಬಂದಿದ್ದಾರೆ. ಡಾಕ್ಟರ್ ಸಿದ್ದೇಶ್ ಪಣಿಕ್ ಅವರ ಸುಪುತ್ರಿಯಾದಂಥ ಶ್ರೀಮತಿ ವಿಜಯ ನಂದೀಶ್ವರ ಅವರು, ಸಿದ್ದೇಶ್ ಪಣಿಕ್ ಅವರ ಸುಪುತ್ರ ಆದಂಥ ಶ್ರೀ ಪ್ರಸನ್ನ ಕುಮಾರ್ ಪಣಿಕ್ ಅವರು ಸೊಸೆಯಾದ ಕೊಟ್ಟಿದ್ದಾರೆ. ಮತ್ತು ಸೌಂಡ್ ಸಿಸ್ಟಮ್ ಶಿವನ್ ಜೊತೆ